ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಜೀವನ ಪಾಠಶಾಲಾ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಸರಣಿ ಕಾರ್ಯಕ್ರಮದ ಇಂದಿನ ವಿಷಯ ಮಕ್ಕಳು, ಹದಿಹರೆಯರು ಮತ್ತು ಯುವಕರಲ್ಲಿ ಜೂಜು ಮತ್ತು ಗೇಮಿಂಗ್ ಚಟಗಳು. ಶ್ರೋತೃಗಳೇ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ವರ್ತನೆ, ಮೊಬೈಲ್ ಬಳಕೆ, ಮಾನಸಿಕ ಆರೋಗ್ಯ ಹಾಗೂ ಜೂಜು ಮತ್ತು ಗೇಮಿಂಗ್ ಚಟಗಳ ಕುರಿತು ಸಮಾಜದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಮಕ್ಕಳ ಮನೋವಿಕಾಸ, ಪೋಷಕರ ಜವಾಬ್ದಾರಿ ಹಾಗೂ ಮಕ್ಕಳನ್ನು ಉತ್ತಮವಾಗಿ ಬೆಳೆಸುವ ಮಾರ್ಗಗಳ ಕುರಿತು ನಮ್ಮ ಮನೋವೈದ್ಯರ ಜೊತೆ ಮಾತನಾಡೋಣ. ಈ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ JSS ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ M. ಕಿಶೋರ್ ರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. JSS ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರದ ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ಇತ್ತೀಚೆಗಷ್ಟೇ ಸಾಕಷ್ಟು ಘಟನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲೂ ಈ ಮೊಬೈಲ್ ಅಡಿಕ್ಷನ್ ಅಥವಾ ಈ ಡಿಜಿಟಲ್ ಗೇಮಿಂಗ್ ಕುರಿತಂತೆ ಸಾಕಷ್ಟು ಅನಾಹುತಗಳನ್ನು ನೋಡ್ತಾ ಇದ್ದೇವೆ. ಹಾಗೆಯೇ ಈ ಕುರಿತು ಸಾಕಷ್ಟು ಚರ್ಚೆಗಳನ್ನು ಸಹ ನಾವು ನೋಡ್ತಾ ಇದ್ದೇವೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವಿಚಾರಗಳನ್ನು ನಾವು ನಿಮ್ಮ ಜೊತೆ ಚರ್ಚೆ ಮಾಡಬೇಕು. ಅದೆಲ್ಲದಕ್ಕೆ ಮುಂಚೆ ಈ ಡಿಜಿಟಲ್ ಯುಗದಲ್ಲಿ ಈ ಹದಿಹರೆಯರು, ಮಕ್ಕಳು ಮತ್ತು ಯುವಕರಲ್ಲಿ ಈ ಜೂಜು ಮತ್ತು ಗೇಮಿಂಗ್ ಹೆಚ್ಚಾಗ್ತಿರೋ ಕುರಿತಂತೆ ತಮ್ಮ ಅಭಿಪ್ರಾಯ? ಈ ವಿಶ್ವ ಆರೋಗ್ಯ ಸಂಸ್ಥೆ ಅನ್ನೋದು ಪ್ರಪಂಚದಾದ್ಯಂತ ಆಗುವಂಥ ಬದಲಾವಣೆಗಳನ್ನ ತನ್ನ ಗಮನಕ್ಕೆ ತಂದು ಅದಕ್ಕೆ ಪೂರಕವಾಗಿ ನಾವು ಏನು ಬದಲಾವಣೆಗಳನ್ನ ತರಬೇಕು, ಯಾವ ಮಾರ್ಗದರ್ಶಿಗಳನ್ನ ಸೂಚಿಸಬೇಕು ಅನ್ನೋದನ್ನ ಪ್ರಯತ್ನ ಮಾಡುತ್ತೆ. ನಮಗೆ ಬಹಳ ಮುಂಚಿಂದನೂ ಗೊತ್ತಿರುವಂಥ ಒಂದು ಬಹಳ ದೊಡ್ಡ ಸಮಸ್ಯೆ ಜೂಜು. ಅದನ್ನ ನಾವು ಗ್ಯಾಂಬ್ಲಿಂಗ್ ಅಂತ ಹೇಳ್ತೀವಿ. ಅದನ್ನು ವಿಶ್ವ ಆರೋಗ್ಯ ಸಂಸ್ಥೆ ಬಹಳ ಮುಂಚೆನೇ ಪೆಥಾಲಜಿಕಲ್ ಗ್ಯಾಂಬ್ಲಿಂಗ್ ಅಥವಾ ಅನಾರೋಗ್ಯಕರವಾದ ಜೂಜು ಅಂತ ಒಂದು ಸಪ್ರೇಟಾಗಿ ಅದಕ್ಕೊಂದು ಕ್ಯಾಟಗರಿ ಕೊಟ್ಟು ಅದರಲ್ಲಿ ಆಗುವಂಥ ಗುಣಲಕ್ಷಣಗಳನ್ನ ಹೇಳಿತ್ತು. ಆ ಸಮಯದಲ್ಲಿ ನಮಗೆ ಇಲ್ಲದೇ ಇರುವಂಥ ಒಂದು ಬಹಳ ದೊಡ್ಡ ವಸ್ತು ಅಂದರೆ ಮೊಬೈಲ್ ಫೋನ್. ಈ ಮೊಬೈಲ್ ಫೋನ್ ಯಾವಾಗ ಬಂತು, ಈಗ ಅದರಲ್ಲೂ ಈಗ ಸ್ಮಾರ್ಟ್ಫೋನ್ ಅಂತ ಬಂದು ಶುರು ಆದಮೇಲೆ ಅದು ಆ ಸ್ಮಾರ್ಟ್ಫೋನಿನ ಬಹಳಷ್ಟು ಅಲ್ಲಿ ಆಗುವ ಚಟುವಟಿಕೆಗಳು ನಮಗೆ ಯೋಚನೆ ಮಾಡುವಂಥದ್ದು ಆಗಿದೆ. ಅದರಲ್ಲೂ ಕೂಡ ಗೇಮಿಂಗ್ ಅನ್ನೋದು ಒಂದು ಈ ಡಿಜಿಟಲ್ ಇದರಲ್ಲಿ. ಈ ಗೇಮಿಂಗ್ ಅನ್ನೋದು ಯಾವ ಮಟ್ಟದಲ್ಲಿ ಈಗ ಗೇಮಿಂಗ್ ಅನ್ನೋದೆಲ್ಲ ಡಿಜಿಟಲ್ ವರ್ಲ್ಡಲ್ಲಿ ನಡೀತಾ ಇದೆ ಅಂದರೆ ನಾವು ಹಿಂದೆಂದೂ ಕಾಣದಷ್ಟು ತೀವ್ರವಾಗಿ ಈ ಸಮಸ್ಯೆಗಳು ಈಗ ಮಕ್ಕಳಲ್ಲಿ, ಹದಿಹರೆಯರಲ್ಲಿ, ಯುವಕರಲ್ಲಿ ನಡೀತಾ ಇದೆ. ಅದು ಅಷ್ಟಕ್ಕೆ ನಿಲ್ತಾ ಇಲ್ಲ. ಅದರ ಪರಿಣಾಮಗಳು ತೀರಾ ಇರುತ್ತೆ. ಆ ಹುಡುಗ ಅಥವಾ ಹುಡುಗಿ ಮೇಲೆ ಆಗುವಂಥ ಪರಿಣಾಮ, ಅವ್ರ ಮನೆಯವ್ರ ಮೇಲೆ ಆಗುವಂಥ ಪರಿಣಾಮ, ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಆಗುವ ಪರಿಣಾಮ, ಸಮಾಜದ ಮೇಲೆ ಆಗುವಂಥ ಪರಿಣಾಮ ಅತಿರೇಕಕ್ಕೆ ಹೋಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈ ವಿಚಾರ ಬಹುಶಃ ಪ್ರಪಂಚದ ಪ್ರತಿ ಕುಟುಂಬದಲ್ಲೂ ಪ್ರತಿ ಪೋಷಕರಿಗೂ ಒಂದು ದೊಡ್ಡ ಸವಾಲಿನ ವಿಚಾರವೇ. ಆದರೆ ಈ ಸವಾಲು ಇದೆ ಅಂತ ಗೊತ್ತಿದ್ರೂ ಕೂಡ ಇದನ್ನು ನಿಯಂತ್ರಣ ಮಾಡೋದ್ರಲ್ಲಿ ಪೋಷಕರು ಸೋಲ್ತಾ ಇದ್ದಾರೆ ಅಂತ ನನಗನ್ನಿಸುತ್ತೆ. ಸೊ ಹಾಗಿದ್ಮೇಲೆ ಈ ಕುರಿತು ಪೋಷಕರಿಗೆ ಹೆಚ್ಚಿನ ಜ್ಞಾನ ಅಥವಾ ಅರಿವು ಬೇಕಾಗುತ್ತೇನೋ ಅಂತ ನನಗನ್ನಿಸುತ್ತೆ. ಆ ನಿಟ್ಟಿನಲ್ಲಿ ಮಕ್ಕಳು ಈ ರೀತಿಯ ದುಶ್ಚಟಗಳಿಗೆ, ಅಡಿಕ್ಷನ್ಗೆ ಒಳಗಾಗೋದಕ್ಕೆ ಮುಂಚೆನೇ ಪೋಷಕರಾಗಿ ನಾವು ಹೇಗೆ ಜವಾಬ್ದಾರಿಯನ್ನು ತಗೊಳ್ಬೇಕಾಗತ್ತೆ ಅಥವಾ ಜಾಗೃತಿಯನ್ನು ವಹಿಸಬೇಕಾಗತ್ತೆ ಅಂತ ಪ್ರಶ್ನೆ ಬಹಳ ಸ್ಪಷ್ಟವಾಗಿದೆ. ನಮಗೆಲ್ಲರಿಗೂ ಗೊತ್ತು, ಮಕ್ಕಳು ಅಂದ ತಕ್ಷಣ ಮೊದಲನೇ ಜವಾಬ್ದಾರಿ ತಂದೆ ತಾಯಿ, ಅವ್ರ ಮನೆಯಲ್ಲಿರುವಂಥ ಅಜ್ಜ ಅಜ್ಜಿಯರು ಅಥವಾ ಹಿರಿಯರು ಅಂತ ನಾವೇನು ಹೇಳ್ತೀವಿ. ಪ್ರತಿಯೊಂದು ಮಗುವಿನ ಚಟುವಟಿಕೆಗೆ ತಂದೆ ತಾಯಿನೇ ನೇರ ಜವಾಬ್ದಾರಿ. ಹೌದು. ಅಥವಾ ಅವರ ಪೋಷಕರು ಅಂತ ನಾವು ಏನು ಹೇಳ್ತೀವಿ, ಅವರೇ ಜವಾಬ್ದಾರಿ. ಈಗ ಮಗುಗೆ ನಾವು ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂದಾಗ ನಾವೇನು ಮಾಡ್ತೀವಿ, ಜ್ವರ ಇದೆ, ಕೆಮ್ಮಿದೆ ಅಥವಾ ಬೇರೆ ತೊಂದರೆ ಇದೆ ಅಂದಾಗ ಮಗುವನ್ನು ಕೇಳಿ ನಾವು ಅವ್ರನ್ನ ವೈದ್ಯರ ಹತ್ರ ಕರ್ಕೊಂಡು ಹೋಗೋದಿಲ್ಲ.
ಜವಾಬ್ದಾರಿ ಯಾರ್ದು? ತಂದೆ ತಾಯಿಯರ್ದು. ಆ ಮಗುಗೆ ಹುಷಾರಿಲ್ಲ ಅಂದಾಗ ಅದು ಅವ್ರ ಕರ್ತವ್ಯ ಕರ್ಕೊಂಡು ಹೋಗಿ ತೋರಿಸೋದು. ಅಂದರೆ ಮಗುಗೆ ತನ್ನ ಆರೋಗ್ಯನ ನೋಡ್ಕೊಳ್ಳೋ ಅಷ್ಟು ಶಕ್ತಿ ಇಲ್ಲ, ಮತ್ತು ಎಲ್ಲ ಥರದ ಜೀವನದ ಅನುಭವಗಳು ಆಗದೆ ಇರೋದ್ರಿಂದ ಅದು ತಂದೆ ತಾಯಿ ಜವಾಬ್ದಾರಿ ಅಂತ ನಾವು ಹೇಳ್ತೀವಿ. ಸೊ ಈಗ ಮಗುಗೆ ನಾವು ಮೊಬೈಲ್ ಕೊಟ್ಟಾಗ, ಅದು ಅವ್ರದ್ದೇ ಮೊಬೈಲ್ ಇರಲಿ ಅಥವಾ ತಂದೆ ತಾಯಿ ಕೊಟ್ಟಿದ್ದೇ ಆಗಿರಲಿ, ಮಗು ಏನು ಮೊಬೈಲಲ್ಲಿ ನೋಡ್ತಾ ಇದೆ, ಏನು ಮಾಡ್ತಾ ಇದೆ ಅನ್ನೋದು ತಂದೆ ತಾಯಿ ಅಥವಾ ಪೋಷಕರು ನೋಡಲೇಬೇಕಾಗಿರೋ ಕರ್ತವ್ಯ. ಅದನ್ನು ನಾವು ಮಗುಗೆ ಬಿಟ್ಬಿಟ್ಟಿದ್ದೀವಿ ಅಂದಾಗ ಸಮಸ್ಯೆ ಅಲ್ಲಿಂದ ಉದ್ಭವ ಆಗುತ್ತೆ. ನಾವು ಅಂದ್ಕೊಂಡಿರೋಂಗೆ ಮೊಬೈಲು ಒಂದು ವಸ್ತು, ಸಿಂಪಲ್ ಆದ ವಸ್ತು ಅಲ್ಲ. ಅದರಲ್ಲಿ ಎಲ್ಲಾನೂ ಮಾಡುವಂತಹ ಎಲ್ಲ ಕಾರ್ಯಕ್ಷೇತ್ರಗಳಲ್ಲೂ ಆಗುವಂಥ ಕೆಲಸಗಳು ಈಗ ಮೊಬೈಲಲ್ಲಿ ಆಗುತ್ತೆ. ಅದು ಆಹಾರ ಆರ್ಡರ್ ಮಾಡೋದ್ರಿಂದ ಹಿಡಿದು ಆಟ ಪಾಠಗಳು, ಓದೋ ಅಭ್ಯಾಸ, ಫ್ರೆಂಡ್ಶಿಪ್ಸು, ರಿಲೇಷನ್ಶಿಪ್ಸು, ಫೈನಾನ್ಷಿಯಲ್ ಇಶ್ಯೂ, ಮನಿ ಟ್ರಾನ್ಸಾಕ್ಷನ್ನು, ಟ್ರಾವೆಲ್ಲು, ನೀವೆಲ್ಲನೂ ಮೊಬೈಲಲ್ಲಿ ಮಾಡ್ತೀರಾ. ಸೊ ಇಷ್ಟೂ ಅಗಾಧವಾದ ನಾವು ತಿಳ್ಕೊಬೇಕಾಗಿರುವಂಥ ಚಿಕ್ಕ ಚಿಕ್ಕ ಪುಟ್ಟ ವಸ್ತುಗಳು ಈಗ ಮೊಬೈಲಲ್ಲಿ ಆಗುತ್ತೆ ಅನ್ಬೇಕಾದ್ರೆ, ಮಗು ಕೊಟ್ಟ ಮೇಲೆ ತಂದೆ ತಾಯಿ ಜವಾಬ್ದಾರಿ ವಹಿಸಲೇಬೇಕು. ಅವ್ರು ನೋಡಲೇಬೇಕು ಏನು ಮಾಡ್ತಾ ಇದೆ, ಏನು ತಗೊಳ್ತಾ ಇದೆ, ಎಷ್ಟೊತ್ತು ಮಾಡ್ತಾ ಇದೆ, ಹೆಂಗೆ ಕೂತ್ಕೊಂಡು ಏನು ನೋಡ್ತಾ ಇದೆ ಆ ಮಗು, ಅದನ್ನು ಪೋಷಕರು ಕೊಡಲೇಬೇಕು. ಅದು ಅವ್ರ ಜವಾಬ್ದಾರಿ. ಎಸ್ ಸರ್. ತಾವು ಹೇಳಿದ ಹಾಗೆಯೇ ಒಂದು ಕುಟುಂಬದಲ್ಲಿ ಮೊಬೈಲ್ಗಳಿರುತ್ತೆ. ಆ ಮೊಬೈಲನ್ನು ನಾವೆಲ್ಲರೂ ಬಳಸ್ತಾ ಇರ್ತೀವಿ. ಹಾಗೆಯೇ ಅದನ್ನು ಮಗು ಕೂಡ ಬಳಸುತ್ತೆ ಕೆಲವೊಮ್ಮೆ. ಆದರೆ ಬಳಸೋದಕ್ಕೂ ಅದನ್ನು ಅಡಿಕ್ಷನ್ ಆಗಿ ಬಳಸ್ಕೊಳ್ಳೋದಕ್ಕೂ ವ್ಯತ್ಯಾಸಗಳು ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಒಂದು ಮಗುಗೆ ಮೊಬೈಲ್ ಕೊಟ್ಟಾಗ ಅಥವಾ ಮೊಬೈಲ್ ಬಳಸ್ತಿದೆ ಅಂದಾಗ, ಸೊ ಇದು ಅಡಿಕ್ಷನ್ನ ಅಥವಾ ಇದು ವಿಕೋಪಕ್ಕೆ ಹೋಗ್ತಾ ಇದೆಯಾ ಅಥವಾ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಒಂದು ಲಕ್ಷಣಗಳು ಕಾಣಿಸುತ್ತೆ, ಒಬ್ಬ ಪೋಷಕನಾಗಿ ಹೇಗೆ ಗಮನಿಸಬೇಕಾಗುತ್ತೆ? ಭಾಳ ಒಳ್ಳೆಯ ಪ್ರಶ್ನೆ. ಈಗ ಮಗು ಒಂದು ಗೇಮ್ ಆಡುತ್ತೆ ಅಂತ ಅಂದ್ಕೊಳ್ಳೋಣ. ಆ ಮಗು ಆ ಗೇಮ್ನ ಎಷ್ಟೊತ್ತು ಆಡುತ್ತೆ ಅನ್ನೋದು ಒಂದು ಪ್ರಶ್ನೆ. ಅದು 10 ನಿಮಿಷ ಆಡುತ್ತಾ, 1 ಅವರ್ ಆಡುತ್ತಾ, 1.5 ಗಂಟೆ ಆಡುತ್ತಾ ಅಂತ ಒಂದು. ಸೆಕೆಂಡು, ಆ ಆಟದಲ್ಲಿ ಏನಿದೆ ಅಂತ ಪೇರೆಂಟ್ಸಿಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಅದಕ್ಕಿಷ್ಟು ಪಾಯಿಂಟ್ಸ್ ಬಂದರೆ ಅದನ್ನು ಆ ಬರೋ ಪಾಯಿಂಟ್ಸ್ನ ಅದು ಕಲೆಕ್ಟ್ ಮಾಡಿಕೊಂಡು ಅದನ್ನು ದುಡ್ಡು ಆಗಿ ಕನ್ವರ್ಟ್ ಮಾಡುವಂಥದ್ದಿರುತ್ತೆ, ಅಥವಾ ಅದನ್ನು ಬೇರೆಯವ್ರು ಕೊಟ್ಟು ಅದನ್ನು ದುಡ್ಡು ಮಾಡುವಂಥದ್ದಿರುತ್ತೆ. ಅಥವಾ ಆ ಗೇಮಲ್ಲಿ ನೀವು ಇಷ್ಟೊತ್ತು ಆಡಿದ್ರೆ ನಿಮಗೆ ಬೋನಸ್ ಅಂತ ಇನ್ನೂ 1-2 ಗಂಟೆ ಆಡೋದಕ್ಕೆ ಹೆಚ್ಚು ಅವಕಾಶ ಸಿಗುತ್ತೆ. ಸೊ ಈ ಮಗು ಓದೋದು, ಆಟ ಪಾಠ ಎಲ್ಲ ಬಿಟ್ಟು ಆ ಗೇಮ್ನೇ ಆಡ್ತಾ ಕೂತ್ಕೊಳ್ತಾ ಇದೆ ಅಂದಾಗ ವಾರ್ನಿಂಗ್. ಅಥವಾ ಆ ಮಗು ಸತತವಾಗಿ ಆಡಿ ಅದರಲ್ಲಿ ಬರುವಂಥ ರೋಷ, ಕೋಪ, ಹತಾಶಯ ಅದನ್ನೆಲ್ಲ ಮನೆಯವ್ರ ಮೇಲೆಲ್ಲ ತೋರಿಸ್ತಾ ಇದೆ ಅಂದಾಗ ಇನ್ನೊಂದು ವಾರ್ನಿಂಗ್. ಅಥವಾ ಆ ಗೇಮ್ ಆಡೋದಕ್ಕೆ ಮಗು 10 ರೂಪಾಯಿ ಕದ್ದಿದೆ, 100 ರೂಪಾಯಿ ಕದ್ದಿದೆ, 1,000 ರೂಪಾಯಿ ಕದ್ದಿದೆ, ಮನೇಲಿ ಹೋಗಿ ಚಿನ್ನನ ಯಾರ್ದೋ ಇವ್ರಿಗೆ ಕೊಟ್ಬಿಟ್ಟು ಅಡ ಇಟ್ಟಿದೆ ಅಂದಾಗ ನಿಮಗೆ ಭಾಳ ಅಲರ್ಟ್ ಆಗಿಬಿಡ್ಬೇಕು. ಮಗು ಯಾವುದೋ ದಾರಿಲಿ ಹೋಗೋಕ್ಕೆ ಶುರುವಾಗಿದೆ ಅಂತ. ಆ ಮಗು ತನ್ನ ಗೇಮ್ ಆಡೋದಕ್ಕೆ, ಗೇಮ್ ಗೆಲ್ಲೋದಕ್ಕೆ ಬೇರೆ ಎಲ್ಲಾನೂ ಬಿಟ್ಟು, ಆಟನೂ ಹೊರಗಡೆ ಹೋಗಿ ಆಡ್ತಾ ಇಲ್ಲ, ಬೇರೆಯವ್ರ ಜೊತೆ ಮಾತುಕತೆನೂ ಇಲ್ಲ, ಈಗ ಸಮಯ ಫುಲ್ ಅದರಲ್ಲೇ ಕಳೀತಾ ಇದೆ ಅಂದರೆ ಇನ್ನೊಂದು ಅದು. ಈ ಥರ ನೀವು ವಾರಗಟ್ಲೆ, ತಿಂಗಳಗಟ್ಲೆ, ಆಲ್ಮೋಸ್ಟ್ 1 ವರ್ಷದಿಂದ ಹಿಂಗೆ ಆಗ್ತಾ ಇದೆ ಅಂದಾಗ ಇವು ಯಾವುದೂ ಕೂಡ ಸಹಜವಾದದ್ದಲ್ಲ. ಅಂದರೆ ಇದರಲ್ಲಿ ಆ ಮಗುಗೆ ಗೇಮಿಂಗ್ ಡಿಸಾರ್ಡರ್ ಅಂತ ನಾವೇನು ಕರಿತೀವಿ, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಈ ಗೇಮಿಂಗ್ ಅನ್ನೋದು ಸಮಸ್ಯೆ ಶುರು ಆಗಿರ್ಬೋದು ಅನ್ನೋದನ್ನ ನಾವು ತಿಳ್ಕೊಬೇಕು. ಸರ್, ನಾವು ಇತ್ತೀಚೆಗೆ ಪ್ರಕರಣಗಳನ್ನು ನಾವು ನೋಡಿದ್ವಿ. ಇತ್ತೀಚೆಗಂತೂ ಬಹಳ ಆಘಾತಕರವಾದ ಘಟನೆಯನ್ನು ಕೂಡ ನಾವು ನೋಡಿದ್ವಿ. ಒಂದು ಮಗು ತನ್ನ ಮೊಬೈಲ್ಗೋಸ್ಕರ ಅಥವಾ ತನ್ನ ಗೇಮಿಂಗ್ ಚಟಕ್ಕೋಸ್ಕರ ಒಬ್ಬ ಪೋಷಕರು ಅಥವಾ ತನ್ನ ಹೆತ್ತವರನ್ನು ಕೊಲೆ ಮಾಡೋ ಮಟ್ಟಕ್ಕೆ ಇಳಿಯುತ್ತೆ ಅನ್ನೋದಾದರೆ, ಆ ಮಗುಗೆ ಆ ಗೇಮ್ಗಿಂತ, ಆ ಚಟಕ್ಕಿಂತ ಬೇರೇನು ಹೆಚ್ಚಲ್ಲ, ದೊಡ್ಡದಲ್ಲ ಅನ್ನೋ ಭಾವನೆಗೆ ಇಳಿದಿದೆ. ಬಹುಶಃ ಇದು ಇವತ್ತು ಒಂದು ದಿನದ ಆ ಒಂದು ಅಡಿಕ್ಷನ್ ಅಲ್ಲ ಅದು. ಸೊ ಅದು ಡೆವಲಪ್ ಆಗಲಿಕ್ಕೆ ಸಾಕಷ್ಟು ಸಮಯವನ್ನು ತಗೊಂಡಿರುತ್ತೆ. ಬಹುಶಃ ನಮ್ಮ ಪೋಷಕರು ಇದು ಡೆವಲಪ್ ಆಗಲಿಕ್ಕೆ ಬಿಡದೆ ಏನಾದರೂ ಆ ಸಂದರ್ಭದಲ್ಲೇ ಸಣ್ಣದರಲ್ಲೇ ಅದನ್ನು ಸರಿಪಡಿಸೋಕ್ಕೆ ಸಾಧ್ಯವಾಗಿದ್ದರೆ ಬಹುಶಃ ಈ ಹಂತಕ್ಕೆ ಹೋಗಲಿಕ್ಕೆ ಸಾಧ್ಯವಿರಲಿಲ್ವೇನೋ ಅಂತ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ತಂದೆ ತಾಯಿ ಅಂದರೆ ಬಹಳ ಪ್ರೀತಿ, ಕಾಳಜಿ ಮತ್ತು ಅವರ ಮೇಲಿನ ಗೌರವ ಹೆಚ್ಚಾಗಬೇಕು ಅಂದರೆ ತಂದೆ ತಾಯಿಗಳು ಏನನ್ನು ಅವರಿಗೆ ಕೊಡಬೇಕಾಗತ್ತೆ ಅಂತ. ಸೊ ನಮಗೆ ಗೊತ್ತು, ಮಕ್ಕಳಿಗೆ
ತಾವು ಮಾಡ್ತಿರುವಂತಹ ಕ್ರಿಯೆಗಳಲ್ಲಿ ತಂದೆ ತಾಯಿ ಪಾತ್ರ ವಹಿಸಬೇಕು ಅಥವಾ ಅದರಲ್ಲಿ ಸಂಪೂರ್ಣವಾಗಿ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ, ಅವ್ರಿಗೆ ಆ ಮಗು ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಅವಕಾಶ ಸಮಯ ಇರಬೇಕು ಅನ್ನೋದು ಪ್ರತಿ ಮಗುಗೂ ಗೊತ್ತಿರುತ್ತೆ. ಈ ಮಕ್ಕಳು ಈ ಥರ ಅಭ್ಯಾಸಗಳು ಮಾಡಿದಾಗ ಬಹಳ ಇಂಪಾರ್ಟೆಂಟ್ ಏನು ಅಂದರೆ ತಂದೆ ತಾಯಿಯಾಗಿ ಆ ಮಗು ಜೊತೆ ಬೇರೆ ಬೇರೆ ಆಟ ಆಡೋದಕ್ಕೆ ಸಮಯ ಮಾಡ್ಕೋಬೇಕು. ಈ ಚಿಕ್ಕವರಾಗಲಿ ದೊಡ್ಡವರಾಗಲಿ ಪ್ರತಿಯೊಂದು ಮಗು ತನ್ನ ತಂದೆ ತಾಯಿ ಪೋಷಕರ ಜೊತೆ ಕೆಲವು ಆಟಗಳನ್ನ ಆಡೋದಕ್ಕೆ ಅಂತ ಸಮಯ ಬಂದಾಗ ಆ ಮಗುಗೆ ಮೊಬೈಲ್ ಬಿಟ್ಟು ಕೂಡ ಬೇರೆ ಕಡೆ ಅವನಿಗೆ ಆಡೋದಕ್ಕೆ ಆ ಹುಡುಗಿಗೆ ಆಡೋದಕ್ಕೆ ಅವಕಾಶ ಸಿಗ್ತಾ ಇದೆ. ಮತ್ತು ಅದರಲ್ಲಾಗುವಂಥ ಬೇಸರ ಅಥವಾ ಗೆಲ್ಲೋದ್ರಿಂದ ಬರೋ ಸಂತೋಷ ಅಥವಾ ಸೋಲೋದ್ರಿಂದ ಬರೋ ದುಃಖ ಮ್ಯಾನೇಜ್ ಮಾಡೋದಕ್ಕೆ ಅದು ಬೇರೆಯವ್ರನ್ನ ನೋಡಿ ಕಲಿಯೋದಕ್ಕೆ ಅವಕಾಶ ಸಿಗ್ತಾ ಇರುತ್ತೆ. ಸೊ ಬಹಳ ಮುಖ್ಯವಾಗಿ ಒಂದು ಆ ಮಗು ಜೊತೆ ಇದ್ದಾಗ ನಾವು ಆಟ ಆಡೋದಕ್ಕೆ ಮೊಬೈಲ್ ಬಿಟ್ಟು ಕೂಡ ಬೇರೆ ಆಟ ಆಡೋದಕ್ಕೆ ಒಂದು ಅವಕಾಶ ಇಟ್ಕೊಳ್ಳೋದು. ಎರಡನೇದು, ಪ್ರತಿಯೊಂದು ಮಗುಗೂ ಬೇರೆ ಬೇರೆ ವಿಚಾರಗಳನ್ನ ಮಾತಾಡೋಕ್ಕೆ ಮನೆಯಲ್ಲಿ ಅವಕಾಶ. ಈಗ ಸ್ನೇಹಿತರ ಬಗ್ಗೆ, ತನ್ನ ಶಾಲೆಯಲ್ಲಿ ನಡೆದಿರೋ ಘಟನೆಗಳ ಬಗ್ಗೆ ಅಥವಾ ತನ್ನ ಸ್ನೇಹಿತರು ಮಾತಾಡ್ತಿರೋ ವಿಚಾರಗಳ ಬಗ್ಗೆ ಈ ಥರ ಬೇರೆ ಬೇರೆ ವಿಚಾರ ಮಾಡೋದಕ್ಕೂ ಅವಕಾಶ. ಮೂರನೇದು, ಪೋಷಕರಾಗಲಿ ಅವ್ರ ಮನೆಯವರಾಗಲಿ ತಂದೆ ತಾಯಿಗಳಾಗಲಿ ಅವರು ಕೂಡ ಅವ್ರ ಮೊಬೈಲ್ನ ಪಕ್ಕಕ್ಕಿಟ್ಟು ಮೊಬೈಲ್ ಬಿಟ್ಟು ಕೂಡ ಅವರು ಕೂಡ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಮತ್ತು ಆ ಮಗುವಿಗೆ ಅವರ ಆಸೆಗಳಿಗೆ, ಅವರ ಏನು ಗಾಬರಿಗಳಿಗೆ, ಅವರ ಆತಂಕಕ್ಕೆ ಸ್ಪಂದಿಸುವಂಥ ಮನೋಭಾವ ಏನಿದೆ ಅದು ಕೂಡ ಪೋಷಕರಲ್ಲಿ ಇರಬೇಕಾಗಿರುವಂಥದ್ದು. ಅದು ಕತೆಗಳ ಮುಖಾಂತರ ಇರುತ್ತೆ, ಆಟಗಳ ಮುಖಾಂತರ ಇರುತ್ತೆ, ಸಂಭಾಷಣೆಗಳ ಮುಖಾಂತರ ಇರುತ್ತೆ. ಈ ಥರ ಬೇರೆ ಬೇರೆ ರೀತಿಲಿ ನಾವು ಆ ಮಗು ಜೊತೆ ಕಂಟಿನ್ಯೂಸ್ ಇಂಟ್ರ್ಯಾಕ್ಟ್ ಮಾಡಿದ್ರೆ ಬಹಳ ಬೇಗ ನಮಗೆ ಗುರ್ತಿಡಿಬಹುದು ಈ ಮಗು ಏನಾದ್ರು ಬೇರೆ ದಾರಿಗೆ ಹೋಗ್ತಾ ಇದೆ ಅಂದರೆ ಮೊದಲನೇ ವಾರ್ನಿಂಗ್ ತಂದೆ ತಾಯಿಗೆ ಬಂದ್ಬಿಟ್ಟಿರುತ್ತೆ. ಇದೆಲ್ಲೋ ತಪ್ತಾ ಇದೆ, ನಾವು ಅನ್ಕೊಂಡಂಗೆ ನಡೀತಾ ಇಲ್ಲ ಅನ್ನೋದು ಒಂದು ಗಮನಕ್ಕೆ ಬಂದ್ಬಿಟ್ಟಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಎಸ್ ಸರ್. ಸರ್, ಒಂದು ಇದು ತಾವು ಹೇಳಿದಾಗೆ ಅದರ ಜೊತೆ ಅತಿಯಾದ ಪ್ರೀತಿ ಅಥವಾ ಅತಿಯಾದ ಶಿಸ್ತು ಎರಡೂ ಮಾರಕನ ಹೇಗೆ ಸರ್? ಅತಿಯಾದ ಪ್ರೀತಿ ಅಂದಾಗ ನಾವೇನಂತೀವಿ ಅಂದ್ಕೊಳ್ತೀವಿ ಅಂದರೆ ಮಗು ಏನು ಕೇಳಿದ್ರು ಕೊಟ್ಬಿಡ್ಬೇಕು ಅನ್ನೋದು. ನನ್ನ ಪ್ರೀತಿ ಇದೆ, ನನ್ನ ಜೀವನದಲ್ಲಿ ನನಗೆ ಸಿಗದೆ ಇರೋದನ್ನ ನಾನು ಮಗು ಕೊಡಬೇಕು ಅನ್ನೋದು, ಇವೆಲ್ಲ ತಪ್ಪು ಕಲ್ಪನೆಗಳು. ನನಗೇನು ಅವಕಾಶ ಸಿಗಲಿಲ್ಲ, ನನ್ನ ಮಗುಗೆಲ್ಲ ಅವಕಾಶನೂ ಸಿಕ್ಬಿಡ್ಬೇಕು ಒಂದು. ನನ್ನ ಮಗು ಕೇಳಿದ್ದೆಲ್ಲ ನಾನು ಕೊಡಿಸ್ಬೇಕು, ಆ ಮಗು ಏನಕ್ಕೆ ಕೇಳ್ತಾ ಇದೆ, ಯಾಕೆ ಅದನ್ನು ಕೇಳ್ತಾ ಇದೆ, ಎಷ್ಟು ಅದಾಗತ್ತೆ ಅನ್ನೋದು ಯೋಚನೆ ಮಾಡಿದಾಗ ಅತಿಯಾದ ಪ್ರೀತಿಲಿ ತಂದೆ ತಾಯಿ ತಾವು ಗೊತ್ತಿಲ್ದಂಗೆ ನೀವು ಎಷ್ಟು ಗಂಟೆ ಬೇಕಾದ್ರೂ ಯೂಸ್ ಮಾಡಿ, ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡಿ, ನಾನು 24x7 ಇಂಟರ್ನೆಟ್ ಕೊಟ್ಟಿರ್ತೀನಿ, 250 ರೂಪಾಯಿ ನಿಮಗೆ ಅನ್ಲಿಮಿಟೆಡ್ ಇಂಟರ್ನೆಟ್ ಹಾಕ್ಸಿರ್ತೀನಿ, ಅವೆಲ್ಲ ಮಾಡಿದಾಗ ಆಟೋಮೆಟಿಕ್ ಆಗಿ ಅವ್ರಿಗಲ್ಲಿರೋ ಪ್ರೀತಿ ಎಲ್ಲೋ ಎಡವಟ್ಟು ಮಾಡುತ್ತೆ ಅಂತ. ಎರಡನೇದು, ಅತಿಯಾದ ಶಿಸ್ತು ಅಥವಾ ಅತಿಯಾದ ರೆಸ್ಟ್ರಿಕ್ಷನ್ನು ಅಂತ ನಾವೇನು ಹೇಳ್ತೀವಿ. ಬರ್ತಾ ಬರ್ತಾ ಮಕ್ಕಳು ತಂದೆ ತಾಯಿಗೆ ಸ್ನೇಹಿತರ ರೂಪದಲ್ಲಿ ಕಾಣೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ನಾವು ಕೆಲವು ಸ್ನೇಹಿತರ ಜೊತೆ ನಾವು ಹೋಗಬೇಡ ಅನ್ನೋದು, ಆಟ ಆಡಲೇಬೇಡ ಅನ್ನೋದು, ಹೊರಗಡೆ ಹೋಗಲೇಬೇಡ ಅನ್ನೋದು, ಅಥವಾ ನೀನು ಯಾವ ವಿಚಾರನೂ ಬೇರೆದು ಮಾತಾಡಬಾರ್ದು, ಬರೀ ಓದೋದೇ ಮಾತಾಡಬೇಕು ಅನ್ನೋದು, ಇವೆಲ್ಲ ಅತಿಯಾದ ರೆಸ್ಟ್ರಿಕ್ಷನ್ಸ್ಗಳು ಕೂಡ ಮಕ್ಕಳಿಗೆ ಬೇರೆ ರೀತಿಲಿ ಯೋಚನೆ ಮಾಡೋದಕ್ಕೆ ಅವಕಾಶ ಆಗಿಬಿಡುತ್ತೆ. ಸೊ ತಂದೆ ತಾಯಿ ಅವ್ರಿಗೆ ಎಲ್ಲಿ ಪ್ರೀತಿ ತೋರಿಸ್ಬೇಕು, ಎಲ್ಲಿ ಶಿಸ್ತು ತೋರಿಸ್ಬೇಕು ಅನ್ನೋವಂಥ ಒಂದು ಪರಿಜ್ಞಾನನೂ ಇರಬೇಕು. ಇಲ್ಲಿ ನಾವು ಬೇಡ ಅನ್ನಬೇಕು, ಇಲ್ಲಿ ನಾವು ಓಕೆ ಅಂತ ಹೇಳಬೇಕು, ಇಷ್ಟು ಸಮಯ ನೀನು ಆಡ್ಬೋದು ಬಟ್ ಇದನ್ನು ಮಾತ್ರ ನೀನು ಮಾಡ್ಬೋದು ಅನ್ನೋದು ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡದೆ ಹೋದರೆ ಕಷ್ಟ ಆಗುತ್ತೆ. ಇಲ್ಲ, ಬೇಡ ಅಂದದಾಗ ಒಂದು ಪ್ರಶ್ನೆ, ಅದು ಬಹಳ ಮುಖ್ಯ. ಒಂದು ಮಗುಗೆ ಅದು ಬೇಡ ಅಂತ ಹೇಳೋ ವಿಧಾನ ಕೂಡ ಬಹಳ ಮುಖ್ಯ ಅನಿಸುತ್ತೆ. ಕೆಲವು ಅದು ಸರಿ ಇಲ್ಲ ದಾರಿ ಅಂತ ಅಂದಾಗ ಮಗುಗೆ ಅದು ಬೇಡ ಅಂತ ಹೇಳುವಂಥ ವಿಚಾರವನ್ನು ಒಬ್ಬ ಪೋಷಕರಾಗಿ ಹೇಗೆ ಬಳಸಬೇಕಾಗತ್ತೆ ಅಂತ. ಅದನ್ನು ಭಾಳ ಜನ ವಿಟಮಿನ್ ಎನ್ ಅಂತ ಹೇಳ್ತಾರೆ. ಎನ್ ಅಂದರೆ ಹೌ ಟು ಸೇ ನೋ, ಮಗುಗೆ ಇಲ್ಲ ಅಂತ ಹೇಗೆ ಹೇಳೋದು ಅಂತ. ಸಾಕಷ್ಟು ಮಕ್ಕಳಿಗೆ ತಂದೆ ತಾಯಿ ಒಮ್ಮೆ ಬಹಳ ಫರ್ಮ್ ಆಗಿ ಭಾಳ ನಾವು ಏನು ಹೇಳಬೇಕು ಅಂತ ಹೊರಟಿದ್ದೀವಿ ಅನ್ನೋದು ಕ್ಲಿಯರ್ ಆಗಿ, ನೋಡು ಮಗು, ಈ ಕಾರಣದಿಂದ ಇದನ್ನು ನಾವು ಕೊಡೋಕ್ಕಾಗೋದಿಲ್ಲ,
ಅಲ್ಲಿಗೆ ಆ ಮಗುಗೆ ಅರ್ಥ ಆಗುತ್ತೆ. ಹ್ಮ್ ಹ್ಮ್ ನಾವು ಅದನ್ನು ಹೊಡೆದು ಹಿಡಿದು ಮಾಡೋವಂಥದ್ರಲ್ಲಿ ಕೆಲವು ಸತಿ ಅಗತ್ಯ ಇರೋದಿಲ್ಲ. ಅಥವಾ ತುಂಬ ನಾವು ಭಗವದ್ಗೀತಾ ಹೇಳಿ, ರಾಮಾಯಣ ಹೇಳಿ, ಆಮೇಲೆ ಯಾಕಿಲ್ಲ ಅಂತ ಹೇಳೋಷ್ಟರೊಳಗೆ ಆ ಮಗುಗೆ ನೀವೇನು ಹೇಳೋಕೆ ಹೊರಟಿದ್ದೀರಾ ಅನ್ನೋದೇ ಗೊತ್ತಾಗಲ್ಲ. ಕರೆಕ್ಟ್. ಸೊ ಇದು ನಾವು ಹೇಳಬೇಕಾದ್ರೆ ಒಂದು ಫರ್ಮ್ ಆಗಿರಬೇಕು, ಮತ್ತು ಕ್ಲಿಯರ್ ಇರಬೇಕು, ಮತ್ತು ಅದಕ್ಕೆ ಏನು ಬ್ಯಾಕ್ಗ್ರೌಂಡು, ಏನು ಕಾರಣದಿಂದ ನಾವು ಬೇಡ ಅಂತ ಇದ್ದೀವಿ, ಮತ್ತು ನಾವು ಇಲ್ಲ ಅಂದಮೇಲೆ ನಾವು ಅದ್ರ ಮೇಲೆ ಎಷ್ಟು ಸದೃಢವಾಗಿ ಕ್ಲಿಯರ್ ಆಗಿ ನೋ ಅಂದರೆ ನೋ ಅನ್ನೋದೇ. ಬಟ್ ಆ ಏರಿಯಾ ಬಿಟ್ಟು ಮಗು ಜೊತೆ ಇಂಟ್ರ್ಯಾಕ್ಷನ್ ಆಗಲಿ, ಪ್ರೀತಿ ಆಗಲಿ, ಆಟ ಆಗಲಿ, ಬೇರೆ ಇದಕ್ಕಾಗಲಿ ಅಲ್ಲೆಲ್ಲೂ ಎಫೆಕ್ಟ್ ಆಗಬಾರ್ದು. ಅಂದರೆ ಬೇಡ ಅಂತ ಹೇಳೋದನ್ನೇ ಕೆಲವು ವಿಧಾನಗಳನ್ನು ಬಳಸಬೇಕು. ಸ್ಟ್ರೈಟ್ ಅವೇ ಬೇಡ ಹೇಳ್ತಾ ಇದ್ದೀನಿ, ಬೇಡ ಈ ಥರ ಅನ್ನೋದಕ್ಕಿಂತ ಬಹುಶಃ ಯಾಕೆ ಹೇಳ್ತಾ ಇದ್ದೀನಿ ಏನೋ ಅನ್ನುವ ಮಂದಟ್ಟು ಮಾಡುವಂಥದ್ದು ಬಹಳ ವಯಸ್ಸಿಗೆ ಅನುಗುಣವಾಗಿ ಅದು ಹೇಳೋ ವಿಧಾನದಲ್ಲಿ ಹೇಳುವಂಥದ್ದು ಮುಖ್ಯ ಆಗುತ್ತೆ. ಸೊ ಪ್ರತಿ ಮನೆಯಲ್ಲೂ ಪ್ರತಿ ಮಕ್ಕಳಲ್ಲೂ ಒಂದೊಂದು ಗುಣಗಳಿರುತ್ತೆ. ಅದು ಕೋಪ, ಆತಂಕ, ಖಿನ್ನತೆ, ಕೆಲವು ಆಕ್ರಮಣಕಾರಿ ಗುಣಗಳು ಕೂಡ, ವರ್ತನೆಗಳು ಕೂಡ ನಾವು ನೋಡ್ತೀವಿ. ಈ ರೀತಿ ವಿಚಾರಗಳನ್ನು, ಅದು ಕೋಪನೇ ಇರ್ಬೋದು, ಆತಂಕ ಇರ್ಬೋದು, ಖಿನ್ನತೆ, ಕೆಲವು ಆಕ್ರಮಣಕಾರಿಯಾಗಿ ಅಗ್ರೆಸಿವ್ ಆಗಿ ನಡೆಯುವಂಥದ್ದು, ಇದನ್ನು ಹೇಗೆ ಗಮನಿಸಬೇಕು, ಅದರ ಲಕ್ಷಣಗಳು ಹೇಗಿರುತ್ತೆ, ಇದು ಆರಂಭಿಕ ಹಂತದಲ್ಲಿ ಗಮನಿಸಲಿಲ್ಲ ಅಂದರೆ ಮುಂದೆ ಹೇಗೆ ತೊಡಕಾಗ್ಬೋದು ಅಂತ ನೋಡಿ. ಈ ವಿಶ್ವ ಆರೋಗ್ಯ ಸಂಸ್ಥೆ ಯಾಕೆ ಗೇಮಿಂಗ್ನ ಒಂದು ಕಾಯಿಲೆಯ ಗುಣ ಲಕ್ಷಣಗಳಿಗೆ ಹೋಲಿಕೆ ಮಾಡಿ ಅದನ್ನು ಮುಂದಕ್ಕೆ ತಂತು ಅಂದರೆ, ಗೇಮ್ ಆಡಬೇಕಾದ್ರೆ ಮಗು ಸತತವಾಗಿ ಒಂದು ಏರಿಯಾ ಏನು ಕೊಟ್ಟಿರ್ತಾರೆ ಅದನ್ನ ಪದೇ 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 ಅದನ್ನು ಮಾಡ್ತಾನೆ ಇರಬೇಕು. ಈ ಮಿದ್ಲಿಗೆ ಅದರಿಂದ ಆಗುವಂಥ ಪ್ರಚೋದನೆ ಇದೆಯಲ್ಲ, ಅದು ತುಂಬ ಜಾಸ್ತಿ. ಪದೇ 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 ಅದು ಆಡ್ತಾ 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 ಹೊರಗಡೆ ಮಾತಾಡಿರೋದಿಲ್ಲ, ಹೊರಗಡೆ ಹೋಗಿರೋದಿಲ್ಲ, ಹೊರಗಡೆ ಇಂಟ್ರ್ಯಾಕ್ಷನ್ ಇರೋದಿಲ್ಲ. ಆವಾಗ ಆ ಮನುಷ್ಯನಿಗೆ ಅಥವಾ ಮಗುಗೆ ಬೇಕಾಗಿರುವಂತಹ ಬೇರೆ ಬೇರೆ ಅನುಭವಗಳು ಆ ಆಟದಿಂದ ಬಂದಿರೋದಿಲ್ಲ. ನೀವು ಹೊರಗಡೆ ಆಡೋದಕ್ಕೂ ಗೇಮಲ್ಲಿ ಆಡೋದಕ್ಕೂ ತುಂಬ ವ್ಯತ್ಯಾಸಗಳಿರುತ್ತೆ. ಸೊ ಈ ಹಠ, ಕೋಪ ಮತ್ತು ಆ ಅನೀಸಿನೆಸ್ ಅನ್ನೋದು ಏನಿದೆ, ಎಷ್ಟು ಮಗು ಮೊಬೈಲ್ ಜೊತೆ ಸಮಯ ಕಳೆಯುತ್ತೋ ಅಷ್ಟು ಕೆಲವು ಸತಿ ಅದಕ್ಕೆ ಹಠ ಹೆಚ್ಚಾಗ್ತದೆ, ಕೋಪ ಹೆಚ್ಚಾಗ್ತದೆ, ರೋಷ ಬರ್ತದೆ. ಆಮೇಲೆ ಕೆಲವು ಗೇಮ್ಗಳನ್ನ ಬಿಲ್ಟ್ ಮಾಡಿರೋದೇ ಆ ಥರ. ಅದರಲ್ಲಿ ಬರೀ ಗುಂಡು ಹೊಡೆಯೋದೇ ಇರುತ್ತೆ, ಹೊಡೆದಾಕೋದೇ ಇರುತ್ತೆ. ನೀವು ಬೇರೆ ಬೇರೆ ರೀತಿಲಿ ಗುಂಡು ಹೊಡಿಬೇಕು, ಬೇರೆ ಬೇರೆ ಔಸ್ಕೊಂಡು ಹೊಡೆದಾಡಬೇಕು, ಫೈಟ್ ಮಾಡಬೇಕು, ಕಿತ್ತಾಡಬೇಕು, ಅದೆಲ್ಲ ಗೇಮಲ್ಲಿ ಹಾಕಿರ್ತಾರೆ. ಅದು 24 ಗಂಟೆ ಮಗುಗೆ ಆಡಿ ಆಡಿ ಅದ್ರ ಭಾವನೆಗಳು ಅದರಲ್ಲಿ ಆ ಗೇಮಲ್ಲಿ ಆಗೋದು ರಿಯಲ್ ವರ್ಲ್ಡಲ್ಲೂ ಹಾಗೆ ಅನಿಸುತ್ತೆ. ಅಥವಾ ಆ ಗೇಮ್ ಆಡಿ ಅವ್ರಿಗೆ ತಂದೆ ತಾಯಿ ಗೊತ್ತಿಲ್ದಂಗೆ ಸ್ವಲ್ಪ ಅವ್ರ ಅಕೌಂಟಿಂದ ಆನ್ಲೈನಲ್ಲಿ ಸ್ವಲ್ಪ ಟ್ರಾನ್ಸಾಕ್ಷನ್ ಮಾಡಿಕೊಂಡು ಅದರಿಂದ ಲಾಸ್ ಆಗಿ ಅದನ್ನು ತೀರ್ಸೋದಕ್ಕೆ ಇನ್ನೊಂಚೂರು ಸಾಲ ತೊಗೊಂಡು ಅದನ್ನು ತೀರ್ಸೋಕೆ ಇನ್ನೊಂದು ಮಾಡಿಕೊಂಡು ಆಮೇಲೆ ಅವ್ರು ದುಡ್ಡು ಕೊಟ್ಟಿರೋರೆಲ್ಲ ಹಿಂದೆ ಬಿದ್ದಿರ್ತಾರೆ. ಈ ತಂದೆ ತಾಯಿಗೆ ಗೊತ್ತೇ ಇರೋದಿಲ್ಲ. ಎಷ್ಟು ಸಮಸ್ಯೆಗಳು ಆಗ್ಬಿಟ್ಟಿರುತ್ತೆ ಅಂದರೆ ಆ ಮಗುಗೆ ಅನಿಸುತ್ತೆ ಈಗ ಸುಳಿಲ್ ಸಿಗಾಕೋಗ್ಬಿಟ್ಟಿದ್ದೀವಿ ಅಂತ. ಸೊ ಅಂಥ ಪರಿಸ್ಥಿತಿಲಿ ಯಾರನ್ನ ಟಾರ್ಗೆಟ್ ಮಾಡುತ್ತದೋ, ತಂದೆ ತಾಯಿ ಮನೇಲಿರೋರ್ಗು, ಅವ್ರಿಗೆ ಹೊಡಿಬೇಕು ಅಥವಾ ಬೈಬೇಕು ಅಥವಾ ಕದಿಬೇಕು ಅಥವಾ ಅವ್ರನ್ನ ಹೊಡೆದಾಕ್ಬೇಕು. ಇದು ಮಕ್ಕಳಿಗೆ ಬೇರೆ ಏನು ದಾರಿನೇ ಇಲ್ದಂಗೆ ಅನಿಸ್ಬಿಡುತ್ತೆ. ಯಾಕಂದರೆ ಯಾರೂ ಇದನ್ನು ಸಮಸ್ಯೆ ಅಂತ ಗುರ್ತಿಡಿಯೋದಿಲ್ವಲ್ಲ. ಆ ಮಗು ಅಥವಾ ಹದಿಹರೆಯವರು ಅಥವಾ ಯುವಕರಿಗೆ ಇದೊಂದು ಕಾಯಿಲೆ. ಈ ಗುಣಲಕ್ಷಣಗಳಿಂದ ಅದನ್ನು ನಾವು ಒಂದು ತೊಂದರೆ, ಅದಕ್ಕೊಂದು ಚಿಕಿತ್ಸೆ ಇದೆ, ಅದಕ್ಕೆ ನಾವು ಫಸ್ಟೇ ಹೋಗಿ ಟ್ರೀಟ್ಮೆಂಟ್ ತೊಗೋಬೇಕು, ಅದನ್ನು ಮುಂದುವರಿಯೋದಕ್ಕೆ ಬಿಡಬಾರ್ದು ಅನ್ನೋ ಮಗುಗೂ ಗೊತ್ತಿರೋದಿಲ್ಲ. ತಂದೆ ತಾಯಿಗಳು ಅಥವಾ ಪೋಷಕರು ತುಂಬ ಡಿಲೇ ಮಾಡೋದ್ರಿಂದ ಸಮಸ್ಯೆ ಅದು ಪೇಪರಲ್ಲಿ ಬಂದಾಗಲೇ ಕೆಲವು ಸತಿ ಗೊತ್ತಾಗೋದು ಈ ಹುಡುಗ ಈ ಮಟ್ಟದಲ್ಲಿ ಸಮಸ್ಯೆಯಲ್ಲಿ ಸಿಗಾಕೊಂಡಿದೆ. ಸರ್, ಸಾಮಾನ್ಯವಾಗಿ ತಮ್ಮ ಮನೋವಿಜ್ಞಾನದಲ್ಲಿ ಸಾಕಷ್ಟು ತಮಗೆ ಅನುಭವಗಳಿರುತ್ತೆ. ಒಂದು ಮಗು ಇತ್ತೀಚಿನ ಕೆಲವು ಬೆಳವಣಿಗೆಗಳು ನೋಡಿದಾಗ, ಒಂದು ಫೋನ್ ಕೊಡಲಿಲ್ಲ, ಗೇಮ್ ಮಾಡೋಕ್ಕೆ ಕೊಡಲಿಲ್ಲ ಅಂತಂದಾಗ ಅವರನ್ನು ಕೊಲೆ ಮಾಡೋ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಅದು ಯಾವ ಕಾರಣಕ್ಕೆ ಆ ರೀತಿ ಅನಿಸುತ್ತೆ? ಸಾಮಾನ್ಯವಾಗಿ ಆ ಮನೋಸ್ಥಿತಿಗಳು ಬರಲಿಕ್ಕೆ ಬಹುಮುಖ್ಯವಾದ ಕಾರಣಗಳೇನು ಅಂತ ಅನಿಸುತ್ತೆ? ಭಾಳ ಒಳ್ಳೆಯ ಪ್ರಶ್ನೆ. ನಾವು ಯಾವುದೇ ಕಾಯಿಲೆ ಬಗ್ಗೆ ಮಾತಾಡಬೇಕಾದ್ರೆ, ಮಾನಸಿಕ ಕಾಯಿಲೆಗಳು ಅಥವಾ ಈಗ ಗೇಮಿಂಗ್ ಅಥವಾ ಪೆಥಾಲಜಿಕಲ್ ಗ್ಯಾಂಬ್ಲಿಂಗ್ ಅಂತ ನಾವು ಏನು ಹೇಳ್ತೀವಿ, ಅದನ್ನು ನಾವು ಬಯಾಲಜಿಕಲ್ ಅಥವಾ ಜೈವಿಕ ಗುಣಗಳು ಅಂತ ನಾವು ಏನು ಹೇಳ್ತೀವಿ, ಅದರಿಂದ ಸಾಮಾಜಿಕ
ಸೋಷಿಯಲ್ ಫ್ಯಾಕ್ಟರ್ಸ್ ಮತ್ತು ಮಾನಸಿಕ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಅವರ ತಂದೆಯಲ್ಲೂ ಅಥವಾ ಅವ್ರ ತಾಯಿಯಲ್ಲೂ ಈ ಡ್ರಿಂಕ್ಸ್ ಮಾಡೋ ಚಟ ಇರುತ್ತೆ ಅಂದ್ಕೊಳ್ಳಿ, ಅಥವಾ ಗಾಂಜಾ ತೊಗೊಳ್ಳೋ ಚಟ ಇರುತ್ತೆ, ಅಥವಾ ಸ್ಮೋಕಿಂಗ್ ಈ ಥರ ಚಟಗಳಿರುತ್ತೆ ಅಂದ್ಕೊಳ್ಳಿ. ಸೊ ಕೆಲವು ಆನುವಂಶಿಕವಾಗೇ ಬಂದುಬಿಟ್ಟಿರುತ್ತೆ. ಈ ಮಗು ಅವ್ರ ತಂದೆ ಥರನೇ ಯಾವುದನ್ನು ತಡ್ಕೊಳ್ಳಲ್ಲ. ಅವ್ರ ತಂದೆನೂ ಹೊಡೆದಾಡೋ ಅಭ್ಯಾಸ ಇರುತ್ತೆ, ಮಗುಗೂ ಅದೇ ಥರ ಗುಣಗಳಿರುತ್ತೆ. ಅವ್ರ ತಂದೆಯವರು ಇಸ್ಪಿಟ್ ಆಡ್ತಿರ್ತಾರೆ, ಜೂಜ್ಗೆ ಹೋಗಿರ್ತಾರೆ, ರೇಸ್ ಕೋರ್ಸ್ ಆಡ್ತಾರೆ, ಬೇರೆ ಥರ ಆಡಿರ್ತಾರೆ, ಅಥವಾ ಸಂಬಂಧಿಕರಲ್ಲಿ ಯಾರೋ ಈ ಥರ, ಆ ಮಗುಗೂ ಅದೇ ಗುಣಗಳು ಬರುವಂಥ ಒಂದಿರುತ್ತೆ. ಎರಡನೇದು ನಾವು ಸಾಮಾಜಿಕ ಅಂತ ಹೇಳ್ತೀವಿ. ಈಗ ಆ ಹುಡುಗನ ಕ್ಲಾಸಲ್ಲಿರೋರೆಲ್ಲರೂ ಗೇಮಿಂಗ್ ಆಡ್ತಾರೆ, ಕ್ಲಾಸಲ್ಲಿರೋರೆಲ್ಲ ದುಡ್ಡು ಕಟ್ಟು ಜೂಜ್ ಆಡ್ತಾರೆ, ಗ್ಯಾಂಬ್ಲಿಂಗ್ ಇದೆ ಅಂದಾಗ ಆಟೋಮೆಟಿಕ್ಕಾಗಿ ಮಗುಗೆ ಏನನ್ಸುತ್ತೆ, ನಾನು ಆಡಬೇಕು ಅನಿಸುತ್ತೆ. ಅದಕ್ಕೆ ಫಾರ್ ಎಕ್ಸಾಂಪಲ್ ಈಗ ಭಾರತ ಸರ್ಕಾರ ಆಗಲಿ, ಕರ್ನಾಟಕ ಸರ್ಕಾರ ಆಗಲಿ, ಮುಂಚೆ ಕ್ರಿಕೆಟ್ ಆಡಬೇಕಾದ್ರೆ ಎಷ್ಟೊಂದು ಆ್ಯಪ್ಸ್ಗಳಿತ್ತು, ಬೆಟ್ಟಿಂಗ್ ಆ್ಯಪ್ಸ್ಗಳು. ಅದನ್ನ ನಿಲ್ಲಿಸ್ತು. ಯಾಕಂದರೆ ಸಮಾಜದಲ್ಲಿ ಅದನ್ನು ನಾವು ಹರಿಯೋದಕ್ಕೆ ಬಿಟ್ಟರೆ ಅದು ಬೇರೆಯವ್ರಿಗೂ ಬರುತ್ತೆ. ಸೊ ಸಾಮಾಜಿಕ ಕಾರಣಗಳು ಅಂತ. ಇನ್ನೊಂದು ಮಾನಸಿಕ ಕಾರಣಗಳು. ಈಗ ಮಗುಗೆ ಯಾರೂ ಸ್ನೇಹಿತರೇ ಇಲ್ಲ, ಯಾರೂ ಫ್ರೆಂಡ್ಸೇ ಇಲ್ಲ, ಅದು ಯಾರ ಜೊತೆನೂ ಅವ್ರ ತಂದೆ ತಾಯಿ ಫ್ರೆಂಡ್ಶಿಪ್ ಮಾಡೋಕ್ಕೂ ಬಿಟ್ಟಿಲ್ಲ ಅಂದಾಗ ಮಗು ಏನನ್ಸುತ್ತೆ, ಮೊಬೈಲೇ ಫ್ರೆಂಡು, ಮೊಬೈಲ್ ಆಟನೇ ನನಗೆ ದೊಡ್ಡದು, ಮೊಬೈಲಲ್ಲೇ ನನ್ನ ಜೀವನ ಇರೋದು. ಸೊ ಇವು ನಾವು ಏನು ಹೇಳ್ತೀವಿ, ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಇವು ಮೂರು ಕಂಬೈಂಡ್ ಆಗಿ ವರ್ಕ್ ಮಾಡಿದಾಗ ಅದು ಕಾಣಿಸ್ಕೊಳ್ಳೋ ರೀತಿ ಈ ಥರ. ಅದು ಗೇಮಿಂಗ್ ಡಿಸಾರ್ಡ್ರಲ್ಲಿ ಕಾಣಿಸ್ಕೋಬೋದು, ಗ್ಯಾಮ್ಲಿಂಗ್ ಡಿಸಾರ್ಡರ್ನಲ್ಲಿ ಕಾಣಿಸ್ಕೋಬೋದು. ಬಟ್ ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕು ಅನ್ನಿರೋದೇನು ಅಂದರೆ, ಇತ್ತೀಚೆಗೆ ಈ ದೊಡ್ಡ ದೊಡ್ಡ ಕಂಪ್ನಿಗಳಿದೆಯಲ್ಲ, ಫಾರ್ ಎಕ್ಸಾಂಪಲ್ ನಾವು ವಾಟ್ಸಪ್ ಯೂಸ್ ಮಾಡ್ತೀವಿ, ಫೇಸ್ಬುಕ್ ಯೂಸ್ ಮಾಡ್ತೀವಿ, ಯೂಟ್ಯೂಬ್ ಯೂಸ್ ಮಾಡ್ತೀವಿ, ಮತ್ತು ಸ್ನ್ಯಾಪ್ಚಾಟ್ ಅಂತ ಇವೆಲ್ಲ, ಟಿಕ್ಟಾಕ್ ಯೂಸ್ ಮಾಡ್ತೀವಿ. ಈ ಕಂಪ್ನಿಗಳು ಪದೇ ಪದೇ ಮಕ್ಕಳಲ್ಲಿ ಮತ್ತು ಯುವಕರಲ್ಲಿ ಅವರು ಮಾಡಿರುವಂತಹ ಈ ಪ್ರೋಗ್ರಾಮ್ಸ್ನ ಯೂಸ್ ಮಾಡುವಂಗೆ ಮಾಡಿದ್ದಾರೆ. ಪಾಪಪ್ ಆಗೋ ಥರ ಪಾಪಪ್ ಆಗಬೇಕು, ಅದು ನೀವು ಯೂಸ್ ಮಾಡಲೇಬೇಕು. ಅದು ಎಷ್ಟು ಮಟ್ಟಿಗೆ ಅಂದರೆ, ಇದು ಅಡಿಕ್ಟಿವ್ ಮೆಷಿನ್ ಅಂತ ಈಗ ನಾವು ಕರೆಯೋದಕ್ಕೆ ಶುರು ಮಾಡಿದ್ದೀವಿ. ಅದು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಅಮೇರಿಕಾದಲ್ಲಿ ಜಸ್ಟ್ ಕೆಲವು ತಿಂಗಳುಗಳ ಹಿಂದೆ ಮೊಟ್ಟ ಮೊದಲನೇ ಬಾರಿಗೆ ಒಂದು ವ್ಯಕ್ತಿ ನನ್ನ ಜೀವನನ ನೀವು ಎಲ್ಲ ಸೇರಿಕೊಂಡು ಈ ಥರ ಗೇಮಿಂಗು ಇದನ್ನು ಈ ಅಡಿಕ್ಟಿವ್ ಮೆಷಿನ್ಸ್ನ ತಯಾರು ಮಾಡಿ ನನ್ನ ಜೀವನನ ಹಾಳು ಮಾಡಿದ್ದೀರಾ ಅಂತ ಅವಳು ಕೋರ್ಟಲ್ಲಿ ದಾವೆ ಹೂಡಿ ಆ ಎಲ್ಲ ಕಂಪ್ನಿಗಳು ಸೇರಿ ಆ ಇಂಡಿವಿಜುವಲ್ಸ್ಗೆ $6 million ಕಾಂಪನ್ಸೇಷನ್ ಕೊಟ್ಟರು. ನನ್ನ ಜೀವನ, ನನ್ನ ಮಾನಸಿಕ ಆರೋಗ್ಯನ ನೀವೆಲ್ಲ ಸೇರಿ ನಮಗೆ ಹಿಂಸೆ ಮಾಡಿ ನನ್ನ ಜೀವನನೇ ಹಾಳು ಮಾಡಿದ್ದೀರಾ ಅಂತ. ಇದು ಪ್ರಪಂಚದಲ್ಲಿ ಮೊದಲನೇ ಬಾರಿ ಒಂದು ವ್ಯಕ್ತಿಗೆ ಈ ಎಲ್ಲ ಕಂಪ್ನಿಗಳು ಸೇರಿ $6 million ಕೊಟ್ಟರು. $6 million ಅಂದರೆ ಸುಮಾರು 57 ಕೋಟಿ ರೂಪಾಯಿ. ಆ ಥರ ಅಲ್ಲಿಗೆ ನಿಲ್ದಂಗೆ ಕೆಂಟಕಿ ಅಂತ ಅಮೇರಿಕಾದಲ್ಲಿರುವಂಥ ಒಂದು ಸಾಮಾನ್ಯ ರೂರಲ್ ಸ್ಕೂಲ್ ಇರುತ್ತಲ್ಲ, ಕೌಂಟಿ ಸ್ಕೂಲ್ಸ್ ಅಂತ ಹೇಳ್ತೀವಿ, ಆ ಸ್ಕೂಲ್ಗಳೆಲ್ಲ ಈ ಕಂಪ್ನಿ ಮೇಲೆ ದಾವೆ ಹಾಕಿ ನೀವೆಲ್ಲ ಸೇರಿ ನಮ್ಮ ಯುವಕರನ್ನ, ನಮ್ಮ ಶಾಲೆಯ ಮಕ್ಕಳನ್ನ ಹಾಳು ಮಾಡಿದ್ದೀರಾ, ಯಾಕಂದರೆ ಮಗು ಜವಾಬ್ದಾರಿಯಲ್ಲ, ನೀವೆಲ್ಲ ಹಂಗೆ ಮಾಡಿದ್ದೀರಾ ಅಂತ ಅವರು ಕೋರ್ಟಲ್ಲಿ ದಾವೆ ಮಾಡಿದ್ಮೇಲೆ ಆ ಎಲ್ಲ ಕಂಪ್ನಿಗಳು ಸೇರಿ $27 million ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಟರು. ನೀವು ಮಾಡಿರೋ ತೊಂದರೆ ನಮ್ಮ ಯುವಕರಿಗೆ, ನಮ್ಮ ಮಕ್ಕಳಿಗೆ, ನಿಮ್ಮಂಥ ಈ ಥರ ಎಷ್ಟೊಂದು ಚಾನೆಲ್ಸ್ಗಳನ್ನ ನೀವು ಶುರು ಮಾಡಿ ಮಗು ಅದನ್ನು ಪದೇ ಪದೇ ಯೂಸ್ ಮಾಡೋದ್ರಿಂದ ನಮ್ಮ ಶಾಲೆಯ ಮಕ್ಕಳು ಅವ್ರನ್ನ ನಾವು ವಾಪಸ್ಸು ಸರಿದಾರಿಗೆ ತರಬೇಕು ಅಂದರೆ ನಮಗೆ ತುಂಬ ತೊಂದರೆ ಇದೆ, ನೀವು ಇಷ್ಟು ಕೊಡಬೇಕು ಅಂದಾಗ $27 million ಅಂದರೆ $250 ಕೋಟಿ ರೂಪಾಯಿ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ. ಯಾರು? ಈ ಕಂಪ್ನೀಸ್ಗಳು. ಸೊ ನಾವೇನು ತಿಳ್ಕೊಬೇಕು ಅಂದರೆ, ಬರೀ ಮಕ್ಕಳ ದೃಷ್ಟಿ, ಮೊಬೈಲ್ ದೃಷ್ಟಿಯಿಂದ ನೋಡಬೇಕಾದ್ರೆ ಇದರ ಹಿಂದೆ ಇರುವಂಥ ಭಾಳ ಶ್ರೀಮಂತ ಕಂಪ್ನಿಗಳು ಹೇಗೆ ನಮ್ಮ ಮಕ್ಕಳನ್ನ, ನಮ್ಮ ಯುವಕರನ್ನ ಈ ದಾರಿಗೆ ಎಳ್ಕೊಂಬಂದು ಅವರ ಮಾನಸಿಕ ಏನು ನಾವು ತುಮುಲಗಳು ಅಥವಾ ಅದನ್ನು ಹೆಂಗೆ ಇದನ್ನು ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಈಗ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎಲ್ಲ ಆನ್ಲೈನ್ ರಮ್ಮಿ ಸ್ಟಾಪ್ ಮಾಡಿದ್ರು. ರೇಸ್ ಕೋರ್ಸ್ನ ನೀವು ಆನ್ಲೈನಲ್ಲಿ ಮುಂಚೆ ಬೆಟ್ಟಿಂಗ್ ಮಾಡೋದಿತ್ತು, ಅದನ್ನೆಲ್ಲ ಸ್ಟಾಪ್ ಮಾಡಿದ್ರು. ಅಂದರೆ
ಸಮಾಜ ಎಲ್ಲ ಸೇರಿನೂ ಫೈಟ್ ಮಾಡ್ಬೇಕಾಗತ್ತೆ ನಾವು ಕರೆಕ್ಟ್ ಈ ಕಾಯಿಲೆಗಳನ್ನ. ಅಲ್ಲ, ಖಂಡಿತವಾಗ್ಲೂ ಬಹುಶಃ ನೀವು ಹೀಗೆ ಹೇಳುವಾಗ ಖಂಡಿತವಾಗ್ಲೂ ಇದು ಯೋಚನೆ ಮಾಡಬೇಕಾದ ವಿಚಾರ. ಈ ಗೇಮ್ನಿಂದೆ ಜೂಜಿಂದೆ ಮಕ್ಕಳು ಹೋಗ್ತಾ ಇದ್ದೇವೆ, ಮಕ್ಕಳು ಹದಿಹರೆಯರು ಹಾಗೂ ಯುವಕರು ಹೋಗ್ತಿದ್ದಾರೆ ಅಂದಾಗ ಇದು ಕಂಟಕ. ಸೊ ಇಂಥ ಕಂಟಕವನ್ನು ನಾವು ತಡಿಬೇಕು ಅಂತ ಹೇಳಿದ್ರೆ ಬಹುಶಃ ಸಾಮೂಹಿಕವಾಗಿ ಎಲ್ಲರೂ ಒಂದು ಕೈ ಜೋಡಿಸ್ಬೇಕು. ಜೊತೆಗೆ ಇದ್ರ ಕುರಿತು ವಿರುದ್ಧವಾಗಿ ಒಂದಷ್ಟು ಪ್ರತಿಭಟನೆಗಳು ಅಥವಾ ಒಂದು ವಿಚಾರಗಳ ಚರ್ಚೆ ಆಗಲೇಬೇಕು. ಆಗ ಮಾತ್ರ ಇಂಥ ದುರ್ಘಟನೆಗಳನ್ನು ನಿಯಂತ್ರಿಸಲಿಕ್ಕೂ ಕೂಡ ಸಾಧ್ಯ ಅಂತ ನನಗೂ ಕೂಡ ಅನಿಸುತ್ತೆ ಸರ್. ಸರ್, ಒಟ್ಟಾರೆ ನೋಡುವಾಗ ಈಗಿರುವ ಈ ಒಂದು ಡಿಜಿಟಲ್ ಯುಗದಲ್ಲಿ ಸೊ ನಮ್ಮ ಮಕ್ಕಳನ್ನು ಜೋಪಾನ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿಬಿಟ್ಟಿದೆ ಇವಾಗ. ಸೊ ಆ ನಿಟ್ಟಿನಲ್ಲಿ ಒಬ್ಬ ಪೋಷಕರಾಗಿ ನಾವು ಮಕ್ಕಳ ಬೆಳವಣಿಗೆಯಲ್ಲಿ ಅವರಿಗೆ ತೋರಿಸ್ಬೇಕಾದಂಥ ಪ್ರೀತಿ, ಅವ್ರಿಗೆ ತೋರಿಸ್ಬೇಕಾದ ಕಾಳಜಿ ಅಥವಾ ಅಟೆನ್ಷನ್ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಕೇಳುಗರಿಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಪ್ರತಿ ಮಗು ಬೆಳಿಬೇಕಾದ್ರೆ ನಾವು ಏನು ಹೇಳ್ತೀವಿ, ಅದು ವಿಶ್ವಮಾನವ ಅಂತ ಹೇಳ್ತೀವಿ. ಅದು ಕುವೆಂಪು ಅವರು ಹೇಳಿದ್ದು. ಅಂದರೆ ಪ್ರಪಂಚನೇ ತನ್ನ ಏನು ಜೀವನದಲ್ಲಿ ನಾನು ಮುಂದೆ ಬರಬೇಕಾದ್ರೆ ಎಲ್ಲನೂ ನಂದೇ ಅನ್ನೋ ಭಾವನೆಯಲ್ಲಿ ಮಗು ಬೆಳೆಯುತ್ತೆ, ಹೋಗುತ್ತೆ. ಸೊ ಅದರಲ್ಲಿ ಈ ಮಗುವಿಗೆ ಪ್ರೀತಿ, ಕಾಳಜಿ ಮತ್ತು ತಕ್ಕ ಮಟ್ಟಿಗೆ ಅದು ತಪ್ಪು ದಾರಿ ಹಿಡಿಬೇಕಾದ್ರೆ ಅದನ್ನು ತಡೆ ಹಿಡಿಯುವಂಥ ಜವಾಬ್ದಾರಿ ಪೋಷಕರದಾಗಿರುತ್ತೆ. ಮಗುನ ಕೇಳಿಸ್ಕೊಳ್ಳೋದು, ಮಗುನ ನಾವು ನೋಡ್ತಾ ಇರೋದು, ಮಗುನ ಗಮನಿಸ್ತಾ ಇರೋದು, ಮಗು ಜೊತೆ ನಾವು ಸಂಪೂರ್ಣವಾಗಿ ಅಗತ್ಯವಾಗಿ ಪ್ರತಿದಿನ ಒಂದು ಸಂಭಾಷಣೆಯನ್ನು ಇಟ್ಕೊಳ್ಳೋದು ಅದು ನಮ್ಮ ಕರ್ತವ್ಯ. ಈ ಜವಾಬ್ದಾರಿಗಳನ್ನ ನಾವು ಮಿಸ್ ಮಾಡಿಕೊಂಡಾಗ, ಅದರ ದಾರಿ ತಪ್ಪಿದಾಗ ನಮ್ಮ ಮಕ್ಕಳು ಕೂಡ ದಾರಿ ತಪ್ತಾರೆ. ಅದನ್ನು ನಾವು ಪ್ರತಿದಿನ ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ಪೋಷಕರಾಗಿ ನಾವು ಯಾವುದೇ ಮಗು ಯಾವುದೇ ಸಮಯದಲ್ಲಿ ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಏನು ಮಾಡ್ತಾ ಇದೆ, ಏನು ನೋಡ್ತಾ ಇದೆ, ಹೇಗೆ ಅದನ್ನು ಉಪಯೋಗಿಸ್ತಾ ಇದೆ ಅಂತ ನೋಡ್ಕೊಳ್ಳೋವಂಥ ಜವಾಬ್ದಾರಿ ನಮ್ಮದು. ಅದಕ್ಕೆ ಪ್ರತಿಯೊಬ್ಬರು ಪೋಷಕರು ರೆಡಿಯಾಗಿರಬೇಕು ಅನ್ನೋದು ನನ್ನ. ಎಸ್ ಸರ್, ಖಂಡಿತ ಸರ್. ಈ ಎಲ್ಲ ಘಟನೆಗಳು ಡೆವಲಪ್ ಆಗೋಕ್ಕೂ ಮುಂಚೆನೇ ಅದನ್ನು ಆರಂಭಿಕ ಹಂತದಲ್ಲೇ ಗುರುತಿಸಿ ಅದನ್ನು ಸರಿಪಡಿಸ್ಬೇಕಾದ್ರೆ ಪೋಷಕರು ಎಚ್ಚರಗೊಳ್ಳಲೇಬೇಕು. ಅಲ್ಟಿಮೇಟ್ ಕೊನೆಗೆ ನಾವು ಏನು ಸಾಧನೆ ಮಾಡಿದ್ವಿ ಅಂತಂದರೆ ಮಕ್ಕಳಿಗೋಸ್ಕರನೇ ಒಂದಷ್ಟು ದುಡಿತೀವಿ. ಆ ಮಕ್ಕಳೇ ಸರಿ ಹೋಗಲಿಲ್ಲ ಅಂದರೆ ನಾವು ಎಲ್ಲ ದುಡಿದಿದ್ದು ಕೂಡ ವೇಸ್ಟೇ ಆಗುತ್ತೆ. ಸೊ ದುಡಿಯೋದ್ರ ಜೊತೆ ಆ ವೇಗದ ಜೊತೆ ಮಕ್ಕಳನ್ನು ಕೂಡ ನಾವು ಗಮನದಲ್ಲಿಟ್ಕೋಬೇಕು ಅನ್ನೋದು ಬಹಳ ಮುಖ್ಯವಾದ ಸಂದೇಶವನ್ನು ತಾವು ನೀಡಿದ್ದೀರಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಜೀವನ ಪಾಠಶಾಲೆಯಲ್ಲಿ ಮಕ್ಕಳು, ಹದಿಹರೆಯರು ಮತ್ತು ಯುವಕರಲ್ಲಿ ಜೂಜು ಮತ್ತು ಗೇಮಿಂಗ್ ಚಟಗಳ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು JSS ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ M. ಕಿಶೋರ್ ಅವರು. ಖಂಡಿತ ಅವರು ಹೇಳಿದ ಹಾಗೆಯೇ ಮಕ್ಕಳಿಗೆ ಕೇವಲ ಶಿಕ್ಷಣವಷ್ಟೇ ಸಾಕಾಗುವುದಿಲ್ಲ. ಅವರಿಗೆ ಭಾವನಾತ್ಮಕ ಬೆಂಬಲ, ಪ್ರೀತಿ, ಮೌಲ್ಯಗಳು ಮತ್ತು ಸಮತೋಲಿತ ಮಾರ್ಗದರ್ಶನ ಅತ್ಯಂತ ಅವಶ್ಯಕ. ಅಲ್ಲದೆ ಆರೋಗ್ಯಕರ ಮನಸ್ಸುಳ್ಳ ಮಕ್ಕಳು ಆರೋಗ್ಯಕರ ಸಮಾಜವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.